And welcome to Mustaq Kunnur Academy Diploma YouTube ಚಾನಲ್. ಡಿಯರ್ ಸ್ಟೂಡೆಂಟ್ಸ್, ಈಗ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಪೇಪರ್ ಇದೆ. ಮ್ಯಾಥಮೆಟಿಕ್ಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಮತ್ತು ಡಿಪ್ಲೊಮಾ C25 ಪೇಪರ್ ಎಕ್ಸಾಮ್ ರಿಲೇಟೆಡ್ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನಾನು ಇದರಲ್ಲಿ ಕೊಡ್ತಾ ಇದ್ದೀನಿ. ದಿಸ್ ಈಸ್ ಲಾಸ್ಟ್ ಮಿನಿಟ್ ಪ್ರಿಪರೇಷನ್. ಫಸ್ಟ್ ಆಫ್ ಆಲ್, ಈಗ ಎಕ್ಸಾಮ್ ಬರೆಯಲಿಕ್ಕೆ ಹೋದಾಗ ನೀವು ಕೆಲವೊಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಇದ್ದಾವೆ, ನೀವು ಇದನ್ನು ನೆನ್ಪಿಟ್ಕೋಬೇಕು. ನಂಬರ್ 1, ನೀವು ಎಕ್ಸಾಮ್ ಬರೀಲಿಕ್ಕೆ ನೀವು ಯೂಸ್ ಮಾಡಬೇಕಾಗಿದ್ದು ಬ್ಲ್ಯಾಕ್ ಬಾಲ್ ಪೆನ್ ಓನ್ಲಿ. ಬ್ಲ್ಯಾಕ್ ಇಂಕ್ ಪೆನ್ ತೊಗೊಂಡು ಹೋಗಲೇಬೇಕು, ಬೇರೆ ಪೆನ್ ನೀವು ತೊಗೊಂಡು ಹೋಗಬಾರದು. ಯು ಹ್ಯಾವ್ ಟು ಯೂಸ್ ಬ್ಲ್ಯಾಕ್ ಬಾಲ್ ಪೆನ್ ಓನ್ಲಿ. ಯಾಕಂದರೆ ನಮಗೆ ಗೊತ್ತಿದೆ, ಡಿಜಿಟಲ್ ಇವ್ಯಾಲ್ಯುಯೇಷನ್ ನಡೀತಾ ಇದೆ. C25 ಆಗಿರಲಿ, C20 ಆಗಿರಲಿ ಅಥವಾ C15 ಆಗಿರಲಿ, ಎಲ್ಲ ಪೇಪರ್ಗಳು ಕಂಪ್ಯೂಟರ್ನಲ್ಲಿ ಡಿಜಿಟಲ್ ಇವ್ಯಾಲ್ಯುಯೇಷನ್ ಮಾಡ್ತಾರೆ. ಆದ ಕಾರಣ ನೀವೆಲ್ಲರೂ ಬ್ಲ್ಯಾಕ್ ಇಂಕ್ಲಿಂದ ಪೇಪರನ್ನು ಬರಿಬೇಕು ಮತ್ತು ಮಾರ್ಜಿನ್ ಕೂಡ ಬಿಡಬೇಕು. ಈಗ ಇದು ಡಿಜಿಟಲ್ ವ್ಯಾಲ್ಯೂಷನ್ ಆಗಿರೋದರಿಂದ ಕ್ವಶನ್ ನಂಬರ್ಗೆ ಮಾರ್ಜಿನ್ ಕೂಡ ಬಿಡಬೇಕು. ಅದರ ಸಂಪೂರ್ಣ ಮಾಹಿತಿ ನಾನು ವಿಡಿಯೋದ ಕೊನೆಯ ಭಾಗದಲ್ಲಿ ಹೇಳ್ತೀನಿ. ಒಂದು ಅಫಿಷಿಯಲ್ ಮೆಸೇಜ್ ಬಂದಿದೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಸೆಕ್ರೆಟರಿಯಿಂದ, ಅದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನೀವು ಎಕ್ಸಾಮ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ 30 ಪೇಜ್ ಬುಕ್ಲೆಟ್ ಇರುತ್ತೆ. ಪ್ಲೆಡ್ಜ್ ಬರೆದ ನಂತರ ಫಸ್ಟ್ ಪೇಜ್ ಏನಿರುತ್ತೆ, ಫಸ್ಟ್ ಮತ್ತು ಸೆಕೆಂಡ್ ಪೇಜ್ನಲ್ಲೇ ನೀವು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಬರಿಬೇಕು. ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ 2 ಪೇಜಸಲ್ಲಿ ನೀವು MCQ ಅಂದರೆ ಕರೆಕ್ಟ್ ಕ್ವಶನನ್ನು ಬರೆದ್ಬಿಟ್ಟು ಕರೆಕ್ಟಾಗಿ ಕ್ವಶನ್ ಬರೆದ್ಬಿಟ್ಟು 1 ಇದ್ದರೆ ಅದರದ್ದು A ಆಪ್ಷನ್ ಕೂಡ ಬರೆದ್ರೂ ಒಳ್ಳೆಯದು. ಆಪ್ಷನ್ ಕೂಡ ಕರೆಕ್ಟ್ ಆಪ್ಷನ್ ಕೂಡ ಬರೆದ್ರೂ ಒಳ್ಳೆಯದು. ಜಸ್ಟ್ 1A 1B ಅಂತ ಬರಿಬೇಡಿ, 1A ಅಂತ ಬರೆದ್ಬಿಟ್ಟು ಅದರ ಆನ್ಸರ್ ಕೂಡ ಬರೆದ್ರೆ ನೀವು ಭಾಳ ಒಳ್ಳೆಯದು. ಗಮನದಲ್ಲಿ ಇಟ್ಕೊಳ್ರಿ, ರಿಮೆಂಬರ್ ದಿಸ್. ನೀವು ಫಸ್ಟ್ 2 ಪೇಜಸಲ್ಲಿ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರೀಲಿಕ್ಕೆ ಪ್ರಯತ್ನ ಪಡಿ. ಮತ್ತು ಫಸ್ಟ್ ಟೈಮ್ ನೀವು ಏನು ಆನ್ಸರ್ ಬರೆದಿರ್ತೀರಿ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಅದನ್ನಷ್ಟೇ ಕನ್ಸಿಡರ್ ಮಾಡ್ತಾರೆ. ಅದಾದ ನಂತರ ರಿಮೈನಿಂಗ್ ಕ್ವಶನ್ಸ್, ಈಗ ಸೆಕ್ಷನ್ ವೈಸ್ ಕ್ವಶನ್ಸ್ ಇರ್ತವೆ. ಅದರ ಜೊತೆಗೆ ಈಗಾಗಲೇ ನಾವು ನೋಡಿದ್ದೀವಿ C25 ಕ್ವಶನ್ ಪೇಪರ್ಸಲ್ಲಿ ಕಂಟಿನ್ಯೂಯಸ್ ಕ್ವಶನ್ಸ್ ಇರ್ತವೆ. 1 2 3 4 5 ಸೆಕ್ಷನ್ ವೈಸ್ ಸೆಕ್ಷನ್ ನಂಬರನ್ನು ಬರೆದ್ಬಿಟ್ಟು ಸರಿಯಾಗಿ ಸೆಕ್ಷನ್ ನಂಬರನ್ನ ಬರೆದ್ಬಿಟ್ಟು ಅದರ ಜೊತೆಗೆ ಕ್ವಶನ್ ನಂಬರನ್ನ ಸರಿಯಾಗಿ ಬರೆಯಿರಿ. ಫಾರ್ ಎಕ್ಸಾಂಪಲ್, ಸೆಕ್ಷನ್ 1 ನೀವು 1 ಬರಿತಾ ಇದ್ದರೆ 2 ಅಂತೂ ಕೂಡ ಕರೆಕ್ಟ್ ಬರ್ಕೊಳ್ಳಿ. ಅದೇ ರೀತಿ ಸೆಕ್ಷನನ್ನು ಮೆನ್ಷನ್ ಮಾಡಿಬಿಟ್ಟು ಕ್ವಶನ್ ನಂಬರನ್ನು ಸರಿಯಾಗಿ ಬರೆಯಿರಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಅದಾದ ನಂತರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ MCQ ಬರೆದ ನಂತರ ನಿಮಗೆ ರಿಮೈನಿಂಗ್ ಕ್ವಶನ್ಸಲ್ಲಿ ನೆಕ್ಸ್ಟ್ ಪೇಜ್ ನಂಬರ್ 3 and 4ಲಿಂದ ರಿಮೈನಿಂಗ್ ಕ್ವಶನ್ಸಲ್ಲಿ ಕ್ವಶನ್ ಪೇಪರಲ್ಲಿ ನೋಡಿ ಯಾವ ಕ್ವಶನ್ ಈಸಿ ಇದೆ, ಯಾವ ಕ್ವಶನ್ ನೀವು 100% ಆಗಿ ಕರೆಕ್ಟಾಗಿ ಬರೀತೀರಿ, ಅದನ್ನು ಫಸ್ಟ್ ಟಚ್ ಮಾಡಿ, ಅದನ್ನು ಫಸ್ಟ್ ಬರೀರಿ. ಗ್ಯಾರಂಟಿ ಪ್ರಶ್ನೆ ಏನಿದೆ ಅದನ್ನು ನೀವು ಟಚ್ ಮಾಡಿ, ಅದನ್ನು ಮಾರ್ಕ್ಸನ್ನು ಫಿಕ್ಸ್ ಮಾಡ್ಕೊಳ್ಳಿ. ಆಯಿತಾ? ಕರೆಕ್ಟಾಗಿ ನೀವು ಬರೀಬೇಕು. ದಿಸ್ ಈಸ್ ಒನ್ ಇನ್ಫಾರ್ಮೇಷನ್. ಅದರ ಜೊತೆಗೆ ನಮಗೆ ಈಗಾಗಲೇ ಗೊತ್ತಿದೆ, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಕೂಡ ಇದರಲ್ಲಿ ಅಲೌ ಇರುತ್ತೆ. ನಾಟ್ ಪ್ರೋಗ್ರಾಮೇಬಲ್ ಕ್ಯಾಲ್ಕುಲೇಟರ್ ಮ್ಯಾಥಮೆಟಿಕ್ಸ್ ಎಕ್ಸಾಮಿಗೆ ಅಲೌ ಇರುವುದಿಲ್ಲ. ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲೌ ಇರುತ್ತೆ. ಈಗ ಲಾಸ್ಟ್ ಮಿನಿಟ್ ನೀವು ಏನು ಪ್ರಿಪರೇಷನ್ ಮಾಡಬೇಕು, ದ ವೆರಿ ಇಂಪಾರ್ಟೆಂಟ್ ಹಿಯರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಮ್ಯಾಥಮೆಟಿಕ್ಸ್ದು ನಂಬರ್ 1, ರೆಫರ್ ಆಲ್ ಮಾಡೆಲ್ ಕ್ವಶನ್ ಪೇಪರ್ಸ್. 3 ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿದ್ದಾವೆ ಇದರಲ್ಲಿ ಎಲ್ಲ MCQ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೀವು ಎಲ್ಲ ಪ್ರಾಕ್ಟೀಸ್ ಮಾಡಿದರೆ ಇದರಿಂದ ಕ್ವಶನ್ ಬರುವ ಸಾಧ್ಯತೆಗಳು ಇವೆ. ಅದಕ್ಕೆ ನೀವೆಲ್ಲ ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಸರಿಯಾಗಿ ಸಾಲ್ವ್ ಮಾಡಿ. ಅದರ ಜೊತೆಗೆ ಆಲ್ ಕ್ವಶನ್ಸ್, ಈಗ ಆಲ್ ಕ್ವಶನ್ ಅಂದರೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಪ್ಯಾಟರ್ನ್ ಆಫ್ ಕ್ವಶನ್ ಸೇಮ್ ಇದೆ, ಜಸ್ಟ್ ವ್ಯಾಲ್ಯೂಸನ್ನು ಚೇಂಜ್ ಮಾಡಿರ್ತಾರೆ. ಅದಕ್ಕೆ ನೀವು ಅದನ್ನು ಈಗಾಗಲೇ ನಾನು ಪಾಸಿಂಗ್ ಪ್ಯಾಕೇಜ್ ಕೂಡ ಮಾಡಿದ್ದೀನಿ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯಲ್ಲಿ. ಆ ಪಾಸಿಂಗ್ ಪ್ಯಾಕೇಜನ್ನು ರೆಫರ್ ಮಾಡಿ. ಪಾಸಿಂಗ್ ಪ್ಯಾಕೇಜಲ್ಲಿ ಎಷ್ಟು ಕ್ವಶನ್ ಯಾವ ಥರ ರಿಪೀಟ್ ಆಗಿದೆ ಅದನ್ನು ಸರಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮತ್ತು ಪ್ಲ್ಯಾನ್ ಮಾಡ್ಕೊಳ್ಳಿ. ಕೊನೆಯದಾಗಿ ನೀವೇನು ಮಾಡಬೇಕಂದ್ರೆ, ಇಂಪಾರ್ಟೆಂಟ್ ಫಾರ್ಮುಲಾಸ್ ಏನಿರ್ತವೆ, ಇಂಪಾರ್ಟೆಂಟ್ ಫಾರ್ಮುಲಾಸ್ ಆಫ್ ಮ್ಯಾಥಮೆಟಿಕ್ಸ್ ಅದನ್ನು ರಿವೈಸ್ ಮಾಡ್ಕೊಳ್ಳಿ. ಅದನ್ನು ರಿವೈಸ್ ಮಾಡ್ಕೊಳ್ಳಿ. ಕೊನೆಯದಾಗಿ ಈಗ ನೀವು ಏನೆಲ್ಲ ಪಾಯಿಂಟ್ಸನ್ನು ಬರಿತೀರಿ
ಪಾಯಿಂಟ್ಸನ್ನು ಫೈನಲ್ ಆನ್ಸರ್ನ ಕರೆಕ್ಟಾಗಿ ಸ್ಕ್ವೇರ್ ಬಾಕ್ಸಲ್ಲಿ ಬರೀರಿ. ಮತ್ತು ಈಗ ಒಂದು ವೇಳೆ ಆನ್ಸರ್ ತಪ್ಪಾದರೆ ಅದನ್ನು ದಯವಿಟ್ಟು ಗೀಚಾಡಬೇಡಿ. ಜಸ್ಟ್ ಸಿಂಪಲ್ ಒಂದು ಸ್ಟ್ರೈಕ್ ಲೈನ್ ಹಾಕಿ ಸ್ಟ್ರೈಕ್ ಮಾಡಿಬಿಟ್ಟು ಅದನ್ನು ನೆಕ್ಸ್ಟ್ ಕ್ವಶನಿಗೆ ಆನ್ಸರ್ ಮಾಡಿ. ಐ ಹೋಪ್ ದಿಸ್ ಈಸ್ ಅ ಕ್ಲಿಯರ್. ಈಗ ಕರೆಕ್ಟಾಗಿ ನೀವು ಪ್ರಿಪರೇಷನ್ ಮಾಡಿ, ಪಾಸಿಂಗ್ ಪ್ಯಾಕೇಜನ್ನು ರೆಫರ್ ಮಾಡಿ, ಮಾಡೆಲ್ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡೋ ಜೊತೆಗೆ ಸರಿಯಾಗಿ ಪ್ರಿಪರೇಷನ್ ಮಾಡ್ಕೊಳ್ಳಿ. ಮತ್ತು ಫಸ್ಟ್ ನಿಮಗೆ ಯಾವುದು ಆನ್ಸರ್ ಬರುತ್ತೆ ಅದನ್ನು ಕರೆಕ್ಟಾಗಿ ಆನ್ಸರ್ ಮಾಡಿ. ಕೆಲವೊಂದು ಸಲ ನಿಮ್ಗೆ ಕಂಪ್ಲೀಟ್ ಆನ್ಸರ್ ಬರದೇ ಇದ್ದರೆ ನಿಮ್ಗೆ ಎಷ್ಟು ಆನ್ಸರ್ ಬರುತ್ತೆ ಅದನ್ನು ಆನ್ಸರ್ ಮಾಡಿ, ಯಾಕಂದರೆ ಸ್ಟೆಪ್ ವೈಸ್ ಮಾರ್ಕ್ಸನ್ನು ಕೊಡ್ತಾರೆ. ನೆನಪಿಟ್ಕೊಳ್ಳಿ, ದಿಸ್ ಈಸ್ ಯುವರ್ ಎಕ್ಸಾಮ್. ಚಾನ್ಸ್ ತೊಗೋಬೇಡಿ, ಕರೆಕ್ಟಾಗಿ ಪ್ರಿಪರೇಷನ್ ಮಾಡಿ ಎಕ್ಸಾಮನ್ನು ಅಟೆಂಡ್ ಆಗಿ. ಕೊನೆಯದಾಗಿ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು.